ನಮಸ್ತೆ, ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನಿಮಗೆ ಡಯಾಬಿಟಿಸ್ ಇದೆಯಾ? ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸಿಕ್ಕ ತರಕಾರಿಗಳನ್ನು ತಿಂತಾ ಇದ್ದೀರಾ? ಹಾಗಾದರೆ ದಯವಿಟ್ಟು ಒಂದು ನಿಮಿಷ ನಿಲ್ಲಿ. ಯಾಕಂದರೆ ಇವತ್ತು ನಾನು ನೋಡಲು ಹೆಲ್ದಿ ಅನಿಸುವ ಆದರೆ ನಿಮ್ಮ ಬ್ಲಡ್ ಶುಗರನ್ನು ರಾಕೆಟ್ ವೇಗದಲ್ಲಿ ಹೆಚ್ಚಿಸುವ 8 ತರಕಾರಿಗಳ ರಹಸ್ಯವನ್ನು ತಿಳಿಸ್ತೀನಿ. 80% ಜನ ತಿಳಿಯದೆ ಈ ತಪ್ಪನ್ನು ಮಾಡ್ತಾ ಇದ್ದಾರೆ. ಸಕ್ಕರೆ ಕಾಯಿಲೆ ಬಂದ ತಕ್ಷಣ ಸಿಹಿ ತಿನ್ನೋದು ಬಿಡಬೇಕು ಅಂತ ಅಲ್ಲ, ಬರೀ ನಾವು ಇಷ್ಟನ್ನು ಮಾಡಿದ್ರೆ ಸಾಲೋದಿಲ್ಲ. ನಾವು ಸೇವಿಸುವ ಆಹಾರದಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಎಷ್ಟಿದೆ, ಗ್ಲೈಸಮಿಕ್ ಲೋಡ್ ಎಷ್ಟಿದೆ ಅನ್ನೋದನ್ನ ಕೂಡ ತಿಳಿದಿರಬೇಕು. ಮೊದಲಿಗೆ ಗ್ಲೈಸಮಿಕ್ ಇಂಡೆಕ್ಸ್ ಮತ್ತು ಗ್ಲೈಸಮಿಕ್ ಲೋಡ್ ಅಂದರೆ ಏನು ಅನ್ನೋದನ್ನು ಬೇಗನೆ ಅರ್ಥ ಮಾಡಿಕೊಳ್ಳೋಣ. ಇದರ ಆಧಾರದ ಮೇಲೆ ನಾವು ತರಕಾರಿಗಳನ್ನು ರ್ಯಾಂಕ್ ಮಾಡಲಿದ್ದೇವೆ. ಸರಳ ಭಾಷೆಯಲ್ಲಿ ಹೇಳಬೇಕೆಂದರೆ ಗ್ಲೈಸಮಿಕ್ ಇಂಡೆಕ್ಸ್ ಅಂದರೆ ಯಾವುದೇ ಒಂದು ಆಹಾರ ನಮ್ಮ ದೇಹ ಸೇರಿದ ತಕ್ಷಣ ಎಷ್ಟು ವೇಗವಾಗಿ ಶುಗರನ್ನು ಹೆಚ್ಚು ಮಾಡುತ್ತದೆ ಎಂಬುದು. ಇನ್ನು ಗ್ಲೈಸಮಿಕ್ ಲೋಡ್ ಅಂದರೆ ಆಹಾರವನ್ನು ನಾವು ತಿನ್ನುವ ಪ್ರಮಾಣಕ್ಕೆ ತಕ್ಕಂತೆ ಅದು ನಮ್ಮ ರಕ್ತದಲ್ಲಿ ಎಷ್ಟು ಪ್ರಮಾಣದ ಶುಗರನ್ನು ಹೆಚ್ಚು ಮಾಡುತ್ತದೆ ಎಂಬುದಾಗಿದೆ. ಆದ್ದರಿಂದ ಕೆಲವೊಂದು ತರಕಾರಿಗಳನ್ನು ಸೇವಿಸಲೇಬಾರ್ದು. ಅಂತಹ ಯಾವ ತರಕಾರಿಗಳನ್ನು ನಾವು ಸೇವಿಸಬಾರ್ದು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೆಯದು ಆಲೂಗಡ್ಡೆ. ಹೌದು, ಪ್ರತಿಯೊಂದು ಪಲ್ಯದಲ್ಲೂ ಸಾಂಬಾರಿನಲ್ಲೂ ನಾವು ಆಲೂಗಡ್ಡೆಯನ್ನು ಬಳಸ್ತೇವೆ. ಆದರೆ ಆಲೂಗಡ್ಡೆ ಶುಗರ್ಗೆ ಅತಿ ದೊಡ್ಡ ಶತ್ರು ಅಂತಲೇ ಹೇಳ್ಬೋದು. ಆಲೂಗಡ್ಡೆಯ ಗ್ಲೈಸಮಿಕ್ ಇಂಡೆಕ್ಸ್ ಇದೆಯಲ್ಲ, ಇದು 111ರವರೆಗೂ ಇರಬಹುದು. ಇದು ಬಿಳಿ ಸಕ್ಕರೆಗಿಂತಲೂ ಹೆಚ್ಚಾಗಿದೆ. ಇನ್ನು ಬೇಯಿಸಿದ ಆಲೂಗಡ್ಡೆ ಅಥವಾ ಪಲ್ಯದಲ್ಲಿರುವ ಆಲೂಗಡ್ಡೆಯ ಗ್ಲೈಸಮಿಕ್ ಇಂಡೆಕ್ಸ್ 78ರಿಂದ 89ರಷ್ಟಿರುತ್ತದೆ. ಇದು ಕೂಡ ತುಂಬಾ ಹೆಚ್ಚು. ಅಂದರೆ ನೀವು ಆಲೂಗಡ್ಡೆ ತಿಂದಾಗ ನಿಮ್ಮ ಶುಗರ್ 1 ಗ್ಲಾಸ್ ಕೋಲ್ಡ್ ಡ್ರಿಂಕ್ಸ್ ಕುಡಿದಷ್ಟೇ ವೇಗದಲ್ಲಿ ಹೆಚ್ಚಾಗುತ್ತದೆ. ನೆಕ್ಸ್ಟ್ ಸ್ವೀಟ್ ಕಾರ್ನ್, ಮುಸುಕಿನ ಜೋಳ. ಇದು ಕೇವಲ ಅರ್ಧ ಕಪ್ ಜೋಳದಲ್ಲಿ 21 ಗ್ರಾಮ್ನಷ್ಟು ಕಾರ್ಬ್ಸ್ ಇರುತ್ತದೆ, ಫೈಬರ್ 2 ಗ್ರಾಮ್. ಇನ್ನು ಇದನ್ನು ಹೆಲ್ದಿಯಿಂದ ಸೇವಿಸ್ತೀವಲ್ವ, ಕಾರ್ನ್ಫ್ಲೆಕ್ಸ್ ಅನ್ನೋದು, ಇದರಲ್ಲಿ ಗ್ಲೈಕಮಿಕ್ ಇಂಡೆಕ್ಸ್ ಇದೆಯಲ್ಲ ಬರೋಬ್ಬರಿ 81 ಇದೆ. ಇದು ಶುಗರ್ಗೆ ತುಂಬಾ ಡೇಂಜರ್, ಆದ್ದರಿಂದ ಇದನ್ನು ಕೂಡ ಸೇವಿಸಬಾರ್ದು. ಇನ್ನು ಬಟಾಣಿಯಲ್ಲಿ ಪ್ರೋಟೀನ್ ಇದ್ದರೂ 1 ಕಪ್ನಲ್ಲಿ 21 ಗ್ರಾಮ್ಗಿಂತ ಹೆಚ್ಚು ಕಾರ್ಬ್ಸ್ ಇರುತ್ತದೆ. ಫ್ರೋಝನ್ ಬಟಾಣಿನ ತಿನ್ನಲೇಬಾರ್ದು. ಇವಾಗೆಲ್ಲ ಫ್ರೋಝನ್ ಬಟಾಣಿನ ತಿನ್ನೋದೊಂದು ಫ್ಯಾಷನ್ ಆಗೇ ಬಿಟ್ಟಿದೆ. ಫ್ರೋಝನ್ ಬಟಾಣಿನ ತಿನ್ನಲೇಬಾರ್ದು, ಇದರಿಂದ ಶುಗರ್ ಬೇಗನೆ ಹೆಚ್ಚಾಗುತ್ತದೆ. ಇನ್ನು ಗೆಣಸು. ಬೇಯಿಸಿದ ಗೆಣಸಿನಲ್ಲಿ ಗ್ಲೈಕಮಿಕ್ ಇಂಡೆಕ್ಸ್ 44, ಇದು ಸೇಫ್. ಆದರೆ ಇದನ್ನು ರೋಸ್ಟ್ ಅಥವಾ ಬೇಕ್ ಮಾಡಿದ್ರೆ ಗ್ಲೈಕಮಿಕ್ ಇಂಡೆಕ್ಸ್ 94ಕ್ಕೆ ಏರುತ್ತದೆ. ರೋಸ್ಟೆಡ್ ಗೆಣಸು ಸಕ್ಕರೆಗಿಂತಲೂ ವೇಗವಾಗಿ ಶುಗರನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಈ ರೀತಿಯಾಗಿ ಗೆಣಸನ್ನು ಸೇವಿಸಬೇಡಿ. ಇವಾಗೆಲ್ಲ ಒಂದು ಫ್ಯಾಷನ್ ವೆಜಿಟೇಬಲ್ ಜ್ಯೂಸನ್ನ ಕುಡಿಯೋದು, ಕ್ಯಾರೆಟ್, ಬೀಟ್ರೋಟ್ ಈ ರೀತಿಯ ಜ್ಯೂಸ್ಗಳನ್ನು ಕುಡಿಯೋದು. ಈ ರೀತಿ ಜ್ಯೂಸನ್ನ ಕುಡಿಬೇಡಿ. ಜ್ಯೂಸ್ ಕುಡಿದಾಗ ಫೈಬರ್ ನಾಶವಾಗಿ ಕೇವಲ ಕಾನ್ಸಂಟ್ರೇಟೆಡ್ ಶುಗರ್ ಉಳಿಯುತ್ತದೆ. ಆದರೆ ಹಾಗಲಕಾಯಿ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಮಾತ್ರ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಬೆಸ್ಟ್. ಅವುಗಳನ್ನು ಕುಡಿಬಹುದು. ಬಿಳಿ ಅನ್ನ, ರೈಸ್. ಇದು ಧಾನ್ಯವಾದರೂ ಪ್ರತಿದಿನ ಬಳಸೋದ್ರಿಂದ ಲಿಸ್ಟ್ನಲ್ಲಿದೆ. ಇದರ GI ಅಂದರೆ ಗ್ಲೈಸಮಿಕ್ ಇಂಡೆಕ್ಸ್ 73, ಫೈಬರ್ 0. ಅನ್ನ ತಿಂದರೆ 2 ಚಮಚ ಸಕ್ಕರೆ ತಿಂದಷ್ಟೇ ವೇಗವಾಗಿ ಶುಗರ್ ಏರುತ್ತದೆ. ಬದಲಿಗೆ ಕಿನೋವಾ ಅಥವಾ ಬ್ರೌನ್ ರೈಸನ್ನು ಬಳಸಿ. ಅನ್ನ ಬೇಕಿದ್ದರೆ ಬೇಯಿಸಿ ಗಂಜಿ ಬಸಿದು ಸೇವಿಸಬೇಕು. ಅದು ಕೂಡ ಸ್ವಲ್ಪನೇ ಪ್ರಮಾಣದಲ್ಲಿ ಸೇವಿಸಬೇಕು. ತರಕಾರಿಗಳು ಹೆಚ್ಚಾಗಿರಬೇಕು, ಅನ್ನ ಕಡಿಮೆ ಪೋಷನ್ ಇರಬೇಕು. ಕ್ಯಾರೆಟ್. ಬೇಯಿಸಿದ ಕ್ಯಾರೆಟ್ನಲ್ಲಿ ನೈಸರ್ಗಿಕ ಸಕ್ಕರೆ ತುಂಬ ಜಾಸ್ತಿ ಇರುತ್ತೆ. 1 ಕಪ್ನಲ್ಲಿ 25 ಗ್ರಾಮ್ ಶುಗರ್ ಇರುತ್ತದೆ. ಹಾಗಾಗಿ ಹಸಿ ಕ್ಯಾರೆಟನ್ನು ಸಲಾಡ್ ರೂಪದಲ್ಲಿ ಮಾತ್ರ ತಿನ್ನಿ. ಆದರೆ ಬೇಯಿಸಿ ಸಾಂಬಾರ್ಗೆ ಹಾಕೋದು ಅಥವಾ ಪಲ್ಯದ ರೂಪದಲ್ಲಿ ಸೇವಿಸೋದು ಮಾಡಲೇಬಾರ್ದು. ಬೀಟ್ರೋಟ್. ಬೇಯಿಸಿದ ಬೀಟ್ರೋಟ್ನಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ 64. 1 ಗ್ಲಾಸ್ ಬೀಟ್ರೋಟ್ ಜ್ಯೂಸ್ನಲ್ಲಿ 13 ಗ್ರಾಮ್ನಷ್ಟು ಅಂದರೆ 3 ಚಮಚದಷ್ಟು ಸಕ್ಕರೆ ಇರುತ್ತದೆ. ಜ್ಯೂಸ್ ಬೇಡ, ಸಲಾಡ್ ಮಾತ್ರ ಓಕೆ. ಸಲಾಡ್ ರೂಪದಲ್ಲಿ ಅದನ್ನು ಸೇವಿಸಬಹುದು. ಬೇಯಿಸಿ ಪಲ್ಯ ಮಾಡಿ ಎಲ್ಲ ಸೇವಿಸಲೇಬಾರ್ದು. ಸಕ್ಕರೆ ಕಾಯಿಲೆನ ನಿಯಂತ್ರಣ ಮಾಡೋದಕ್ಕೆ ಗೋಲ್ಡನ್ ರೂಲ್ನ ಹೇಳ್ತೀನಿ. ಪ್ಲೇಟ್ ಮೆಥಡ್ ಅಂತ ಹೇಳ್ತಾರೆ, ಅದನ್ನು ಹೇಳ್ತೀನಿ ಕೇಳಿ. ಈ ತರಕಾರಿಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಡಿ, ನಾನು ಹೇಳಿರೋ ರೀತಿಯಲ್ಲಿ ಸೇವಿಸಬಹುದು. ಇನ್ನು ಸಿಂಪಲ್ ನಿಯಮವನ್ನು ನೆನಪಿಡಿ. ನಿಮ್ಮ ಊಟದ ತಟ್ಟೆಯ 75% ಏನಿರುತ್ತಲ್ವ ಅದು ಹಸಿರು ತರಕಾರಿಗಳಿಂದ ಕೂಡಿರಬೇಕು. ಇನ್ನು 15% ಭಾಗ ಪ್ರೋಟೀನ್, ಬೇಳೆ, ಪನ್ನೀರ್, ಮೊಟ್ಟೆ ಇರಲಿ. ಇನ್ನು ಕೇವಲ 10 ಭಾಗ ಮಾತ್ರ ರೈಸ್ ಅಥವಾ ರೊಟ್ಟಿ, ಯಾವುದಾದ್ರೂ ರೊಟ್ಟಿನ ಸೇವಿಸ್ಬೋದು. ಇನ್ನು ನಾವಂತೂ ರಾಗಿ ಮುದ್ದೆನ ಸೇವಿಸ್ತೀವಿ, ಇದು ತುಂಬಾ ಸಕ್ಕರೆ ಕಾಯಿಲೆಗೆ ಒಳ್ಳೆಯದು. ಇನ್ನು ಡಯಾಬಿಟಿಸ್ ರೋಗಿಗಳಿಗೆ ಅಮೃತದಂತಿರುವ 5 ತರಕಾರಿಗಳು ಇವು.
ಮೊದಲನೆಯದು ಹಾಗಲಕಾಯಿ, ಗ್ಲೈಸಮಿಕ್ ಇಂಡೆಕ್ಸ್ 18ರಿಂದ 30 ಇರುತ್ತದೆ. ಮೆಂತ್ಯ ಸೊಪ್ಪು ಶುಗರ್ ಸ್ಪೈಕ್ 25% ಕಡಿಮೆ ಮಾಡುತ್ತದೆ. ಇನ್ನು ಮೂರನೇದು ಪಾಲಕ್ ಸೊಪ್ಪು, ಕಾರ್ಬ್ಸ್ ಮುಕ್ತ ಇನ್ಸುಲಿನನ್ನು ಹೆಚ್ಚಿಸುತ್ತದೆ. ಬೆಂಡೆಕಾಯಿ ಶುಗರ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ. 5 ಸೋರೆಕಾಯಿ 92% ನೀರಿನಾಂಶವಿದ್ದು ಕಿಡ್ನಿ ಲಿವರ್ಗೆ ಒಳ್ಳೆಯದು. ಇನ್ನೂ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.